ನಮಸ್ಕಾರ ಸ್ನೇಹಿತರೆ. ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬರ್ತಿದ್ದು ಕನ್ನಡ ರಿಯಾಲಿಟಿ ಶೋಗಳ ಕಿಂಗ್ ಆಗಿದೆ. ಅದರಲ್ಲೂ ಈ ವಾರದ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಬಂದಿದ್ದರು. ನಟಿ ತಾರಾ, ಶ್ರುತಿ, ಸುಧಾರಾಣಿ ಸೇರಿದಂತೆ ಶಿವಣ್ಣ ಕೂಡ ಬಂದಿದ್ದರು. ಇದೇ ಸಮಯದಲ್ಲಿ ಆಂಕರ್ ಅನುಶ್ರೀ ಹೊರಕ್ಕೆ ನಡೆದಿದ್ದಾರೆ. ಹೌದು, ಪಟಪಟ ಅಂತ ಮಾತನಾಡುವ ಆಂಕರ್ ಅನುಶ್ರೀ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಕಳಸ ಇದ್ದಂತೆ ಅಂತ ಅವರ ಅಭಿಮಾನಿಗಳು ಹೇಳ್ತಾರೆ. ಯಾಕಂದ್ರೆ ಹರಳು ಹುರಿದಂತೆ ಮಾತನಾಡುವ ಆಂಕರ್ ಅನುಶ್ರೀ ಅವರು ಕಳೆದ 10 ವರ್ಷದಿಂದ ಕೂಡ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮದ ಆಂಕರಿಂಗ್ ಮಾಡ್ತಿದ್ದಾರೆ. ಆದ್ರೆ ಇದೀಗ ದಿಢೀರ್ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮದಿಂದ ಆಂಕರ್ ಅನುಶ್ರೀ ಹೊರಕ್ಕೆ ಹೋಗ್ತಿದ್ದಾರೆ. ಅಂದ ಹಾಗೆ ಆಂಕರ್ ಅನುಶ್ರೀ ಕನ್ನಡದ ನಂಬರ್ 1 ನಿರೂಪಕಿಯಾಗಿದ್ದು, ಆಂಕರ್ ಅನುಶ್ರೀ ಅವರು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿದ್ದಾರೆ. ಇದೇ ಕಾರಣಕ್ಕೆ ಆಂಕರ್ ಅನುಶ್ರೀ ಅವರಿಗೆ ದೊಡ್ಡ ಪ್ರಮಾಣದ ಸಂಭಾವನೆ ಕೂಡ ನೀಡ್ತಾರೆ ಚಾನೆಲ್ ಅವರು. ಇಷ್ಟೆಲ್ಲದರ ನಡುವೆ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮದಿಂದ ಆಂಕರ್ ಅನುಶ್ರೀ ಹೊರಕ್ಕೆ ನಡೆಯುತ್ತಿದ್ದಾರೆ. ಅಂದ ಹಾಗೆ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮದ ಭಾನುವಾರದ ಎಪಿಸೋಡ್ ನಡೆಸಿಕೊಡುವ ಸಮಯದಲ್ಲಿ ಆಂಕರ್ ಅನುಶ್ರೀ ಅವರು ಒಂದು ಡಿಮ್ಯಾಂಡ್ ಇಟ್ರು. ಆ ಪ್ರಕಾರ ತಾವು ಕೂಡ ಹಾಡು ಹಾಡ್ಬೇಕು ಅಂತ ಹೇಳಿ ಒಂದು ಹಾಡನ್ನ ಹಾಡಿದ್ರು. ಕೊನೆಗೆ ಅದ್ಭುತವಾಗಿ ಹಾಡು ಹಾಡಿದ ಆಂಕರ್ ಅನುಶ್ರೀಗೆ ಮಿಕ್ಕವರು ಕೂಡ ಸಪೋರ್ಟ್ ಮಾಡಿದರು. ಇದೇ ಸಮಯದಲ್ಲಿ ಅನುಶ್ರೀ ಏನಂದ್ರು ಗೊತ್ತಾ? ಹೀಗೆ ಆಂಕರ್ ಅನುಶ್ರೀ ಅದ್ಭುತವಾಗಿ ಹಾಡು ಹಾಡಿದ ನಂತರ ತಾವು ಆಂಕರಿಂಗ್ ಬಿಟ್ಟು ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮದ ಸ್ಪರ್ಧಿಯಾಗ್ತೀನಿ ಅಂದ್ರು. ಈ ಮೂಲಕ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮ ಆಂಕರ್ ನಿಂದ ಅನುಶ್ರೀ ಹೊರಕ್ಕೆ ಹೋಗಿ ಸ್ಪರ್ಧಿಯಾಗಿ ಬರ್ತಾರಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅನುಶ್ರೀ ಅವರ ಮಾತುಗಳಿಗೆ ಭಾರಿ ಬೆಂಬಲ ವ್ಯಕ್ತವಾಗುತ್ತಿದ್ದು, ಅನುಶ್ರೀ ಸ್ಪರ್ಧಿಯಾಗಿ ಬಂದರೆ ಗೆಲ್ಲೋದು ಗ್ಯಾರಂಟಿ ಅಂತ ಬೆಂಬಲ ನೀಡ್ತಿದ್ದಾರೆ. ಹಾಗೆ ಅನುಶ್ರೀ ಅವರು ಇಷ್ಟು ಚೆನ್ನಾಗಿ ಹಾಡು ಹಾಡ್ತಾರಾ ಅಂತ ಜೂರಿಗಳು ಮತ್ತು ಜಡ್ಜ್ ಸೇರಿದಂತೆ ವಿಶೇಷ ಅತಿಥಿಗಳು ಕೂಡ ಶಾಕ್ ಆದ್ರು. ಸ್ನೇಹಿತರೆ, ಯಾರೆಲ್ಲ ಈ ವಾರದ ಸರಿಗಮಪ ನೋಡಿದ್ದೀರಾ ಹಾಗೂ ಅನುಶ್ರೀ ಅವರ ಹಾಡನ್ನ ಕೇಳಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.